ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಡಿಫ್ರೆಂಟ್ ಟೈಪ್ ಆಫ್ ಫೇಶಿಯಲನ್ನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಅದು ಏನು ಅಂತ ನೋಡೋಣ ಬನ್ನಿ. ಈ ಸೀಡ್ಸ್ನ ಯಾವತ್ತಾದರೂ ನೋಡಿದ್ದೀರಾ? ಇದನ್ನು ರೆಡ್ ಸೀಡ್ಸ್ ಅಂತ ಕರೀತಾರೆ. ಸೊ ಇವತ್ತು ನಾನು ಇದರಿಂದನೇ ಫೇಶಿಯಲ್ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಬಾಣಂತಿಯರಿಗೆ ಫುಡ್ಡಾಗಿ ಕೊಡ್ತಾರೆ, ಲೈಕ್ ಸೂಪ್ ಥರ ಕೊಡ್ತಾರೆ, ಬೆನ್ನು ಕಡಿಮೆ ಆಗಲಿ ಅಂತ. ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟಾಗಿ ನಾನು ರಾ ಮಿಲ್ಕಿಂದ ಫೇಸ್ಗೆ ಕ್ಲೆನ್ಸಿಂಗ್ ಮಾಡ್ಕೊತಾ ಇದ್ದೀನಿ. ಕೈಯಿಂದಾದರೂ ಮಾಡ್ಕೋಬಹುದು ಅಥವಾ ಕಾಟನ್ ಇದ್ದರೆ ಕಾಟನಿಂದ ಕೂಡ ನಾವು ಕ್ಲೆನ್ಸ್ ಮಾಡ್ಕೋಬಹುದು. ಸೊ ಮಿಲ್ಕ್ ಬೆನಿಫಿಟ್ಸ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಆ್ಯಂಡ್ ನಾನು ತುಂಬ ವೀಡಿಯೋಸಲ್ಲಿನೇ ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಬ್ಬಿಂಗೋಸ್ಕರ ಸ್ವಲ್ಪ ಈ ಸೀಡ್ಸ್ ನೆನೆಸಿದ್ರೆ ಈ ಥರ ಜೆಲ್ಲಿ ಫಾರ್ಮ್ ಆಗುತ್ತೆ. ಅದರಲ್ಲಿ ಒಂಚೂರು ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡೆ. ಇದೊಂಥರ ಜೆಲ್ಲಿ ಫಾರ್ಮ್ ಆಗಿ ಆಗುತ್ತೆ. ಲೈಕ್ ಇದು ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿತಾರೆ. ಹೆಲ್ತಿಗೆ ತುಂಬಾ ಒಳ್ಳೆಯದು ಆ್ಯಂಡ್ ಬೋನ್ಸ್ಗೆಲ್ಲ ತುಂಬಾ ಸ್ಟ್ರೆಂತ್ ಕೊಡುತ್ತೆ. ಇದನ್ನು ನಾವು ರೆಡ್ ಸೀಡ್ಸ್ ಅಂತಲೇ ಕರಿತೀವಿ. ಸೊ ನಿಮಗೇನಾದರೂ ಬೇರೆ ಹೆಸರು ಗೊತ್ತಿದ್ದರೆ ಇದ್ರದ್ದು ಅದನ್ನು ನೀವು ಕಮೆಂಟಲ್ಲಿ ತಪ್ಪದೇ ಹೇಳಿ. ಆ್ಯಂಡ್ ಇದು ಒಂಥರ ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ. ಲೈಕ್ ಈ ಜೆಲ್ಲೆಲ್ಲ ಈ ಥರ ಲೈಕ್ ಜಾರ್ತಾ ಇತ್ತು. ಸೊ ಹಾಗಾಗಿ ಸ್ಕ್ರಬ್ ಸ್ವಲ್ಪ ನಿಧಾನವಾಗಿ ಮಾಡ್ಕೊಂಡಿದ್ದೆ. ಆ್ಯಂಡ್ ನಿಮಗೆ ಸ್ವಲ್ಪ ವೀಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕೆಂದರೆ ಸ್ಲೋ ಆಗಿ ತೋರಿಸಿದ್ರೆ ನಿಮಗೂ ಕೂಡ ಇಂಟ್ರೆಸ್ಟ್ ಬರಲ್ಲ. ಆ್ಯಂಡ್ ಫೇಸ್ ಪ್ಯಾಕಿಗೋಸ್ಕರ ಒಂದು ಸ್ವಲ್ಪ ನಾನು ಅಕ್ಕಿ ಹಿಟ್ಟು ಆ್ಯಂಡ್ ಈ ಜೆಲ್ಲನ್ನು ಮಿಕ್ಸ್ ಮಾಡಿಕೊಂಡೆ. ಫೈನಲಿ ಸ್ವಲ್ಪ ಇದು ಜೆಲ್ ಉಳಿದಿತ್ತು, ಅದನ್ನು ಫೇಸ್ಗೆ ಜಸ್ಟ್ ಲೈಕ್ ಜೆಲ್ ಥರ ಅಪ್ಲೈ ಮಾಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಗ್ಲೋಯಿಂಗ್ ಆಗಿ ಅನ್ನಿಸ್ತಾ ಇತ್ತು. ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡಬಹುದು. ಆ್ಯಂಡ್ ಇದನ್ನು ಒಂದ್ಸರಿ ನೋಡಿ ಗೈಸ್, ಫೇಸ್ ಪ್ಯಾಕ್ ಅಂದರೆ ಹೆಂಗಾಗಿದೆ ಅಂತ. ಲೈಕ್ ನಾವು ಕೊರಿಯನ್ ಫೇಶಿಯಲ್ ಅಂತ ನೋಡ್ತಿರ್ತೀವಲ್ವ, ಸೊ ಕೊರಿಯನ್ ಫೇಸ್ ಪ್ಯಾಕ್ ಥರ ಆಗಿದೆ. ಅಪ್ಲೈ ಮಾಡ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಥಿಕ್ ಲೇಯರಾಗಿ ಅಪ್ಲೈ ಮಾಡಿಕೊಂಡೆ. ಬಟ್ ಇದು ಡ್ರೈ ಆಗೋಕ್ಕೆ ನನಗೆ 25 ಮಿನಿಟ್ಸ್ ತೊಗೊಂತು. ಬಟ್ ಅಷ್ಟೊತ್ತು ಇರಬಾರ್ದು ಅಂತ ಅನ್ನಿಸ್ತು. ಲೈಕ್ ಒಂದು 15 ಮಿನಿಟ್ಸ್ ಡ್ರೈ ಆಗಿಬಿಟ್ಟಿದ್ರೆ ಸಾಕಾಗಿತ್ತು. ತುಂಬಾ ಟೈಟ್ ಆಗಿಬಿಟ್ಟಿತ್ತು ನನ್ನ ಸ್ಕಿನ್ನು ಡ್ರೈ ಆಗಿ. ಸೊ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಮೇಲೆ ನನ್ನ ಸ್ಕಿನ್ ತುಂಬ ಡ್ರೈ ಅನ್ನಿಸ್ತು. ನಿಜವಾಗ್ಲೂ ಎಕ್ಸಸ್ ಆಯಿಲ್ ಇದ್ದವ್ರಿಗೆ ಇದು ಒಳ್ಳೆ ಫೇಸ್ ಪ್ಯಾಕೆ, ಬಟ್ ನಮ್ಮಂಥ ಡ್ರೈ ಸ್ಕಿನ್ ಅವ್ರಿಗೆ ಇದು ಸೂಟ್ ಆಗೋಲ್ಲ. ಸೊ ಈ ಫೇಶಿಯಲ್ ಎಕ್ಸಸ್ ಆಯಿಲ್ ಯಾರಿಗಿರುತ್ತೋ ಅಂಥವ್ರು ಮಾತ್ರ ಟ್ರೈ ಮಾಡಿ. ಆ್ಯಂಡ್ ಡ್ರೈ ಸ್ಕಿನ್ ಇದ್ದವರು ಪ್ಲೀಸ್ ಈ ವಿಡಿಯೋನ ಅವಾಯ್ಡ್ ಮಾಡಿ. ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಫುಲ್ಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.